7ರಷ್ಟು ಕುಸಿತವನ್ನು ಕಂಡಿದೆ. ವಿಮಾನದಲ್ಲಿ ಇದ್ದಂತಹ ಪ್ರಯಾಣಿಕರು ಯಾವ ದೇಶದವರು ಎನ್ನುವಂತಹ ಲೆಕ್ಕಾಚಾರವನ್ನು ಕೂಡ ಒಂದ್ಸಲ ನೋಡ್ಕೊಂಡು ಬರೋಣ. ವಿಮಾನದಲ್ಲಿದ್ದಂತಹ ಭಾರತೀಯರ ಸಂಖ್ಯೆ ಬರೋಬ್ಬರಿ 183 ಮಂದಿ ಭಾರತೀಯರೇ ಇದ್ರು. ಅಹಮದಾಬಾದ್ನಿಂದ ಲಂಡನ್ಗೆ ಹೋಗ್ತಾ ಇದ್ದಂಥ ವಿಮಾನ ಇದು. ಪೋರ್ಚುಗೀಸ್ ಪ್ರಯಾಣಿಕರ ಸಂಖ್ಯೆ 6. ಕೆನಡಾದ ಓರ್ವ ಪ್ರಜೆ ಈ ವಿಮಾನದಲ್ಲಿದ್ರು. ಸೊ ಇದು ಅಹಮದಾಬಾದ್ನ ವಿಮಾನ ಅವಘಡಕ್ಕೆ ಸಂಬಂಧಪಟ್ಟ ಹಾಗೆ ಬರ್ತಿರ್ತಕ್ಕಂತಹ ಲೇಟೆಸ್ಟ್ ಅಪ್ಡೇಟ್. ಬ್ರಿಟಿಷ್ ಪ್ರಯಾಣಿಕರ ಸಂಖ್ಯೆ 52. ಬ್ರಿಟಿಷ್ ಅಂದರೆ ಅವರು ರಿಟರ್ನ್ ಹೋಗ್ತಾ ಇದ್ರು. ಅಹಮದಾಬಾದ್ನಿಂದ ಲಂಡನ್ಗೆ ಈ ವಿಮಾನ ಹೋಗ್ತಿದ್ದ ಕಾರಣ ಮೇ ಬಿ ಅವರು ವಾಪಸ್ ಹೋಗ್ತಾ ಇದ್ರು ಭಾರತ ಪ್ರವಾಸವನ್ನು ಮುಗಿಸಿ. ಸೊ ಒಟ್ಟು 230 ಮಂದಿ, 12 ಮಂದಿ ಸಿಬ್ಬಂದಿಗಳು ಸೇರಿ ಒಟ್ಟು 242. ಬ್ರಿಟಿಷರು ಒಟ್ಟು 52 ಮಂದಿ ಕೂಡ ಇದ್ದರು. ನಮ್ಮವರು ಭಾರತೀಯರು ಒಟ್ಟು 180 ಮಂದಿ ಈ ವಿಮಾನದಲ್ಲಿದ್ದರು ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಸೊ ಅತಿ ದೊಡ್ಡ ದುರಂತ. ಸೊ ಈ ವಿಮಾನ ವಿಶ್ಲೇಷಕರ ಪ್ರಕಾರ ಆರಂಭದಲ್ಲಿ ಇದು ಟೇಕ್ ಆಫ್ ಆದಂತಹ ಸಂದರ್ಭದಲ್ಲಿ 625 ಅಡಿ ಎತ್ತರದಲ್ಲಿ ಹಾರಾಟವನ್ನು ಮಾಡ್ತು. 625 ಅಡಿ ಎತ್ತರದಲ್ಲಿ ಹಾರಾಟವನ್ನು ಮಾಡ್ತು. ಅದಾದ ಬಳಿಕ ವಿಮಾನದ ಹಾರಾಟದ ಮಟ್ಟ ಏನಿದೆ ಅದು 475 ಅಡಿಗೆ ಕುಸಿದಿದೆ ಪರ್ ಮಿನಿಟ್. 1 ನಿಮಿಷಕ್ಕೆ 475 ಫೀಟ್ ಕುಸಿದಿದೆ. ಏರ್ಪೋರ್ಟ್ನ ಅಹಮದಾಬಾದ್ ಏರ್ಪೋರ್ಟ್ನ ಒಟ್ಟು ಎತ್ತರ ಇರುವಂಥದ್ದು 200 ಅಡಿ. ಸೊ ವಿಮಾನ ಟೇಕ್ ಆಫ್ ಆದಂತಹ ಸಂದರ್ಭದಲ್ಲಿ 625 ಅಡಿ ಎತ್ತರದಲ್ಲಿ ಟೇಕ್ ಆಫ್ ಆಗಿದೆ. ಟೇಕ್ ಆಫ್ ಆದ ತಕ್ಷಣ ಅಷ್ಟು ಎತ್ತರದಲ್ಲಿ ಹಾರಾಟವನ್ನು ಮಾಡಿದೆ. ಆದರೆ ಅದಾದ ಬಳಿಕ ಪರ್ ಮಿನಿಟಿಗೆ 1 ನಿಮಿಷಕ್ಕೆ 475 ಅಡಿಯಷ್ಟು ಕೆಳಕ್ಕೆ ಕುಸಿದಿದೆ. ಸೊ ಅದನ್ನು ನಾವು ಗಮನಿಸ್ಬೋದು. ಬೇಕಾದರೆ ಮೇಲಕ್ಕೆ ಹೋಗ್ತಾ ಇದ್ದಂಥ ವಿಮಾನ ಇದ್ದಕ್ಕಿದ್ದ ಹಾಗೆ ಅದು ಕೆಳಕ್ಕೆ ಒಂದು ಕಟ್ಟಡ ಇದೆ. ಇದು ನೀವೀಗ ಈ ಫುಟೇಜ್ ಏನಿದೆ ಸೊ ಇದು ಈ ಕಟ್ಟಡಕ್ಕೆ ಅಪ್ಪಳಿಸಿರುವಂಥದ್ದು ವಿಮಾನ. ಇದೇನು ಎತ್ತರದ ಕಟ್ಟಡ ಅಲ್ಲ. ಈ ಕಟ್ಟಡಕ್ಕೆ ಅದು ಮೂತಿ, ಅದರದ್ದು ವಿಮಾನದ ಮೂತಿ, ಅದು ಏನು ನೀವು ನೋಡ್ತಾ ಇದ್ದೀರಿ ಅದು ವಿಮಾನದ ಮೂತಿ. ಇಲ್ಲಿ ಇದ್ರ ಮೇಲೆ ಅಪ್ಪಳಿಸಿದೆ ವಿಮಾನ. ಇದೇನು ಎತ್ತರದ ಕಟ್ಟಡ ಏನಲ್ಲ. ಇದು ಯಾಕೆ ಬಿತ್ತು ಇದ್ರ ಮೇಲೆ ಅಂತ ಹೇಳಿದ್ರೆ ವಿಮಾನ ಕೆಳಕಿಳೀತು. 475 ಫೀಟ್ ಪರ್ ಮಿನಿಟ್, 1 ನಿಮಿಷಕ್ಕೆ 475 ಅಡಿಯಷ್ಟು ಕೆಳಕ್ಕೆ ಇಳಿದಿದೆ ವಿಮಾನ. ಸೊ ಹಾಗಾಗಿ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.